ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಈಗಾಗಲೇ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ರಾಜ್ಯಾದ್ಯಂತ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೆ, ಫ್ಯಾಕ್ಟ್ರಿಗಳಿಗೆ, ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗೋರಿಗಂತೂ ಅನೇಕ ರೀತಿಯ ತೊಂದರೆಗಳಾಗ್ತಾ ಇದೆ. ಈಗಾಗಲೇ ಸರ್ಕಾರ ಕೂಡ ಮಾತುಕತೆಗೆ ಮುಂದಾಗಿದೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಬೇಕು ಅನ್ನೋದು ಎಲ್ಲರ ಆಶಯ. ಅದ್ರ ಜೊತೆಗೆ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಸರ್ಕಾರ ಅನ್ನುವ ಒತ್ತಡವನ್ನು ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ. ಈ ಎಲ್ಲ ಮಾತುಕತೆಗಳು ನಡೀತಾ ಇರೋ ಹಾಗೆ ಈಗಾಗಲೇ 2ನೇ ದಿನಕ್ಕೆ ಕಾಲಿಟ್ಟಿದೆ ಮುಷ್ಕರ. ಮುಂದುವರಿಯುತ್ತೋ ನಿಲ್ಲುತ್ತೋ ಗೊತ್ತಿಲ್ಲ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ಬಂದ್ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದಕ್ಕೆ ಯಾರು ಹೊಣೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಇವತ್ತು ಏನೆಲ್ಲ ಆಯಿತು ರಾಜ್ಯದಲ್ಲಿ ಅನ್ನೋದನ್ನು ಒಂದು ವರದಿಲಿ ನೋಡೋಣ. ಬಂದ್ 2ನೇ ದಿನವೂ ನಡೆಯಿತು. ಸರ್ಕಾರಿ ಬಸ್ಗಳಿಗಷ್ಟೇ ಪ್ರವೇಶವಿದ್ದ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇಂದು ಪ್ರಯಾಣಿಕರಿಗಾಗಿ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ಟವು. ಕೆಎಸ್ಆರ್ಟಿಸಿ ಬಂದ್ ಕರೆ ಧಿಕ್ಕರಿಸಿ ಕೆಲಸ ಮಾಡಿದವರಿಗೆ ಪ್ರೋತ್ಸಾಹ ಧನ ಬಹುಮಾನವನ್ನು ಘೋಷಿಸಲಾಯಿತು. ಅದರಲ್ಲೂ ಓವರ್ ಟೈಮ್ ಕೆಲಸ ಮಾಡಿದ್ದ ಪ್ರೇಮ ಅವರಿಗೆ ಸಾರಿಗೆ 10,000 ರೂಪಾಯಿ ಬಹುಮಾನ ವಿತರಿಸಿತು. ಸರ್ಕಾರಿ ಸ್ಕೂಲ್ನಲ್ಲಿ ಮಕ್ಕಳ ಹಾಜರಾತಿ ಕುಸಿತ. ಬಂದ್ನ ಎಫೆಕ್ಟ್ ಸರ್ಕಾರಿ ಶಾಲೆಗಳ ದಾಖಲಾತಿಯಲ್ಲೂ ಕಂಡುಬಂತು. ಹಾಜರಾತಿ ಕೊರತೆ ಎದ್ದು ಕಾಣುತ್ತಿತ್ತು. ಅಲ್ಲಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಜನ ಬನಶಂಕರಿಯಿಂದ ಅಲ್ಲಿಂದ ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮಪ್ಪ ಕರ್ಕೊಂಡು ಬಂದಿದ್ದು ಅಲ್ಲಿಂದ. ನಾವು ಇನ್ನೂ ತುಂಬಾ ಜನ ಸ್ಕೂಲ್ಗೆ ಬಂದಿಲ್ಲ. ಜಾಸ್ತಿ ಅಂದ್ರೆ ಫುಲ್ ಸ್ಕೂಲ್ಗೆ ಸೇರಿಸಿ 50 ಜನ ಬಂದಿದ್ದಾರೆ. ಸ್ಕೂಲ್ ಎಲ್ಲ ಫುಲ್ ಖಾಲಿ ಇದೆ. ದಾವಣಗೆರೆಯಲ್ಲಿ ಮುಷ್ಕರ ನಡೆಸುತ್ತಿರುವ 10 ಟ್ರೈನಿ ಸಿಬ್ಬಂದಿಯನ್ನು ಕೆಲಸದಿಂದಲೇ ಡಿಸ್ಮಿಸ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಈ ಕುರಿತು 10 ಮಂದಿ ಸಿಬ್ಬಂದಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ದಾವಣಗೆರೆಯಲ್ಲಿ ನಡೆಯುತ್ತಿರುವ ಮುಷ್ಕರಕ್ಕೆ ಕಾಂಗ್ರೆಸ್ ಮುಖಂಡ ಶಾಮನೂರು ಶಿವಶಂಕರಪ್ಪನವರು ಬೆಂಬಲ ಸೂಚಿಸಿದರು. ನೌಕರರ ಹಿತಾಸಕ್ತಿಯನ್ನು ಗಮನಿಸಿ ಸರ್ಕಾರ ಪ್ರತಿಷ್ಠೆಗೆ ಹೋಗದಂತೆ ಅವರ ಕಷ್ಟ ಸುಖಗಳಿಗೆ, ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ ಅವರ ಪ್ರತಿನಿಧಿಗಳನ್ನು ಕರೆಸಿ ಆದಷ್ಟು ಜಾಗ್ರತೆ ಈ ಸ್ಟ್ರೈಕನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಭೆ ಮೂಲಕ ನಾನು ಸರ್ಕಾರವನ್ನು ಕೇಳ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಬಂದ್ಗೆ ಭಯ ಬಿದ್ದು ಬಹುತೇಕ ಜನ ಖಾಸಗಿ ವಾಹನಗಳೊಂದಿಗೆ ರಸ್ತೆಗಿಳಿದಿದ್ದಾರೆ. ಅಂದಾಜಿನ ಪ್ರಕಾರ ಪ್ರತಿದಿನಕ್ಕಿಂತ 8 ಲಕ್ಷಕ್ಕೂ ಹೆಚ್ಚು ವಾಹನಗಳು ರಸ್ತೆಗಿಳಿದಿವೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ನಿಂದಾಗಿ ಜನ ಪರದಾಡಿದ್ರು. ಇದರ ಮಧ್ಯೆಯೂ ಮುಷ್ಕರಕ್ಕೆ ಬೆಂಬಲ ನೀಡಿದ ಕೆಲವು ಬಸ್ಗಳು ರಸ್ತೆಗಿಳಿದವು. ಬಳ್ಳಾರಿ, ದಾವಣಗೆರೆ, ಗುಲ್ಬರ್ಗ ಹಾಗೂ ಬೆಂಗಳೂರಿನ ಕೆಲವೆಡೆ ಬಸ್ಗಳಿಗೆ ಕಲ್ಲೇಟು ಬಿದ್ದವು. ಇನ್ನು ಬೆಂಗಳೂರಿನ ವಿಜಯನಗರ ಶಾಸಕ ಕೃಷ್ಣಪ್ಪ ಸಾರ್ವಜನಿಕರ ಸೌಲಭ್ಯಕ್ಕಾಗಿ ಉಚಿತ ಬಸ್ಗಳನ್ನು ಬಿಟ್ಟರು. ಇಷ್ಟೆಲ್ಲದರ ಮಧ್ಯೆ ಖಾಸಗಿ ಬಸ್ಗಳು ಸಿಕ್ಕ ಚಾನ್ಸ್ ಅನ್ನು ಮಿಸ್ ಮಾಡಲಿಲ್ಲ. ರೆಗ್ಯುಲರ್ ದರಕ್ಕಿಂತ 3 ಪಟ್ಟು 4 ಪಟ್ಟು ಹೆಚ್ಚು ದರ ವಸೂಲಿ ಮಾಡಿದ್ರು. ಇರೋ ಬಸ್ಗಳೇ ಕಡಿಮೆ ಎಂದ ಮೇಲೆ ಬರೋ ಬಸ್ಗಳಲ್ಲಿ ಹೇಗಾದ್ರೂ ಮಾಡಿ ಹೋಗ್ಬೇಕಲ್ಲ. ಹೀಗಾಗಿ ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಜನ ಬಸ್ನ ಟಾಪ್ನಲ್ಲಿ ಕುಳಿತು ಸಂಚಾರ ಮಾಡ್ತಾ ಇದ್ದದ್ದು ಗಮನ ಸೆಳೆಯಿತು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ಎತ್ತಿನ ಗಾಡಿಯಲ್ಲಿ ಕೂಡ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗಿದ್ದು ಕಂಡುಬಂತು. ಸಂಕಷ್ಟ ಕಾಲದಲ್ಲಿ ಬೆಂಗಳೂರಿನ ಜನರಂತೂ ಹೃದಯ ವೈಶಾಲ್ಯತೆ ಮೆರೆದರು. ತಮ್ಮ ಮಾರ್ಗದಲ್ಲಿ ಬರುತ್ತಿದ್ದವರನ್ನು ವಿಚಾರಿಸಿ ಅವರಿಗೆ ಡ್ರಾಪ್ ಕೊಡುತ್ತಿದ್ದ ದೃಶ್ಯಗಳು ಕಂಡುಬಂದವು.
ಪ್ರತಿಭಟನೆ ನಡೆಸುತ್ತಿದ್ದ ಸಿಬ್ಬಂದಿಗೆ ಪೊಲೀಸರು ಬಂಧನದ ಶಿಕ್ಷೆಯನ್ನು ನೀಡಿದ್ರು. ಬಳ್ಳಾರಿ, ಗುಲ್ಬರ್ಗಾ, ದಾವಣಗೆರೆ, ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವೆಡೆ ಸಿಬ್ಬಂದಿಯನ್ನು ಬಂಧಿಸಲಾಯಿತು. ಬೆಂಗಳೂರಿನ ಯಲಹಂಕ ಟು ಹೆಬ್ಬಾಳದ ಮಧ್ಯೆ ಓಡಾಡುವ ಪ್ರಯಾಣಿಕರಿಗೆ ತುಸು ನೆಮ್ಮದಿ ನೀಡಿದ್ದು ಭಾಗೀರಥಿ ಬಸ್ಗಳು. ಭಾಗೀರಥಿ ಟ್ರಾವೆಲ್ಸ್ ಒಟ್ಟು 30 ಬಸ್ಗಳನ್ನು ಜನರ ಸೇವೆಗಾಗಿ ಬಿಟ್ಟಿತ್ತು. ಗುಲ್ಬರ್ಗಾದಲ್ಲಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿತು. ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತವೇ ಪರ್ಯಾಯ ಸಾರಿಗೆ ವ್ಯವಸ್ಥೆ ಕಲ್ಪಿಸಿತ್ತು. ಒಟ್ಟಿನಲ್ಲಿ ಎತ್ತು ಏರಿಗೆ ಎಳೀತು, ಕೋಣ ನೀರಿಗೆ ಇಳಿತು. ಇವೆಲ್ಲದರ ಮಧ್ಯೆ ಸಾರಿಗೆ ದಿಕ್ಕೆಟ್ಟು ಹೋಯಿತು. ಮುಷ್ಕರಕ್ಕಿಳಿದವರಿಗೂ ಪರಿಹಾರದ ಭರವಸೆ ಇಲ್ಲ, ದಿನಾ ಬಸ್ನಲ್ಲಿ ಓಡಾಡುತ್ತಿದ್ದವರಿಗೂ ಪರದಾಟ ತಪ್ಪಲಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬಂದ್ ಬಿಸಿ ಇಡೀ ರಾಜ್ಯಾದ್ಯಂತ ತಟ್ಟಿದೆ. ಶಾಲಾ ಕಾಲೇಜುಗಳಿಗೆ ನಾನಾಗಲೇ ಹೇಳಿದಾಗೆ ಕೆಲಸ ಕಾರ್ಯಗಳು ಹೋಗೋರಿಗೆ ಹೇಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಇಡೀ ರಾಜ್ಯದ ಚಿತ್ರವನ್ನು ನಿಮ್ಮ ಮುಂದಿಟ್ಟಿವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ತಮ್ಮದೇ ಆದ ಹೇಳಿಕೆಗಳನ್ನು ನೀಡಿದ್ದಾರೆ. ಅವರೇನೇನು ಹೇಳ್ತಾರೆ ನೋಡೋಣ. ಸ್ಟ್ರೈಕಿಂದ ಯಾವುದು ಹಿಂದಿನ 18 ವರ್ಷದ ಹಿಂದೆ ಯಾವ ರೀತಿ ಇತ್ತು ಆ ವ್ಯವಸ್ಥೆಗೆ ಹೋಗೋದು ಬೇಡ. ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅವ್ರ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪೂರ್ಣ ಸಿದ್ಧ ಇದೆ. ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಏನೇ ಮೆಜರ್ಸ್ ಹೇಳಿ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ಸರಿಪಡಿಸೋವಂಥದ್ದಕ್ಕೆ ಸಿದ್ಧ ಇದ್ದೀರಿ. ಅದ್ರ ಮೇಲೆ ಆ್ಯಕ್ಷನ್ ಮಾಡೋವಂಥದ್ದಕ್ಕೂ ನಾವು ಸಿದ್ಧ ಇದ್ದೀರಿ. ಇಮಿಡಿಯೇಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಸಿದ್ಧ ಇದ್ದೀರಿ. ದಯವಿಟ್ಟು ನಾನು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಸ್ಟ್ರೈಕನ್ನು ಕ್ಲೋಸ್ ಮಾಡಿ, ಮಾತುಕತೆಗೆ ಬನ್ನಿ. ನಾವು ಸಿದ್ಧ ಇದ್ದೀನಿ. ಇವತ್ತು ಪೂರ್ತಿ ಅವೈಲಬಲ್ ಇದ್ದೀನಿ. ನಾನು ಬಸ್ಗಳನ್ನು ನಿಲ್ಲಿಸಿ ಸಾರ್ವಜನಿಕರ ಕೋಟ್ಯಾಂತರ ಜನಕ್ಕೆ ತೊಂದರೆ ಮಾಡುವಂಥದ್ರಿಂದ ನಿಮಗೆ ಸಿಂಪತಿ ಕಳ್ಕೊತೀರ, ನಿಮ್ಮ ಬಗ್ಗೆ ಇದು ಗೌರವ ಕಳ್ಕೊಡುತ್ತೆ. ನಿಮ್ಮದೇನು ಬೇಡಿಕೆ ಇದೆ ಬನ್ನಿ, ನಾವೆಲ್ಲ ಬರ್ತೀವಿ, ಕುಂತು ಚರ್ಚೆ ಮಾಡಿ ನಿಮ್ಗೇನು ಸಾಧ್ಯ ಇದೆಯೋ ನಮ್ಮ ಸರ್ಕಾರ ಶಕ್ತಿ ಮೀರಿ ನಿಮ್ಗೆ ಕನ್ಸೆಷನ್ ಕೊಟ್ಟು ನಿಮ್ಗೆ ಅನುಕೂಲ ಮಾಡಿಕೊಡೋಕೆ ನಾವು ಸಿದ್ಧ ಇದ್ದೇವೆ. ದಯವಿಟ್ಟು ಬಸ್ಗಳನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಆಗ್ತಿರೋ ತೊಂದರೆ ತಪ್ಪಿಸಿ. ನಾನು ಗೃಹ ಸಚಿವ, ಸಂಬಂಧಪಟ್ಟ ಸಚಿವ ಅಶೋಕ್ನ ಹತ್ರ ಮಾತಾಡ್ತೀನಿ. ಅವ್ರನ್ನ ಕುಂತು ಕರೆಸಿ ಸಮಸ್ಯೆನ ಬಗೆಹರಿಸಿ ಅಂತೇಳಿ ಸರ್ಕಾರ ಇದ್ರ ಬಗ್ಗೆ ತೀವ್ರವಾದ ಕ್ರಮವನ್ನು ತಗೊಳ್ಬೇಕು. ಸಾರ್ವಜನಿಕ ಇದರಿಂದ ತೊಂದರೆ ಆಗುತ್ತೆ. ಈಗಾಗಲೇ ಇವತ್ತಿನ ಸಾಯಂಕಾಲದವರೆಗೆ ನೋಡ್ತೇವೆ. ಇಲ್ಲ ಆಗಲಿಲ್ಲಂದರೆ ಎಸ್ಮಾ ಜಾರಿ ಮಾಡ್ತೇವೆ ಮತ್ತು ಅದ್ರ ಜೊತೆಗೆ ಪ್ರೈವೇಟ್ ಬಸ್ಸನ್ನು ಕೂಡ ನ್ಯಾಷನಲ್ ಹೈವೇಯಲ್ಲಿ ಓಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಈಗಾಗಲೇ ಆಲ್ಮೋಸ್ಟ್ ಅವರ 75% ಏನು ಬೇಡಿಕೆ ಇದೆ ಅದನ್ನು ಈಡೇರಿಸುವಂಥ ಕೆಲಸನ ನಮ್ಮ ಸರ್ಕಾರ ಮಾಡಿದೆ. ಪ್ರಥಮ ಬಾರಿಗೆ ನಮ್ಮ KSRTCಯಲ್ಲಿ ಹೆಚ್ಚು ಸಂಬಳ ಕೊಡ್ತಾ ಇರೋದು ನಮ್ಮ ಸರ್ಕಾರ ಬಂದ ನಂತರ 2-3 ಬಾರಿ ನಾವು ರೈಸ್ ಮಾಡುವಂಥ ಕೆಲಸನೂ ಕೂಡ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಮನ ಪರಿವರ್ತನೆ ಆಗಿ ಎಲ್ಲರೂ ಉದ್ಯೋಗಕ್ಕೆ ಮತ್ತು ಅವರ ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಅವರ ವಿನಂತಿಸ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೇವೆ. ನೌಕರರು ಸ್ಟ್ರೈಕ್ ಮಾಡಿದ್ದಾರೆ. ಯಾಕೆಂತಂದರೆ ಕೋರ್ಟ್ಗಳು ಏನು ಹಿಡಿದಿದೆ, ಕಾನೂನನ್ನು ಮೀರಿ ಯಾವುದೇ ವ್ಯಕ್ತಿ ಮಾಡೋಂಥ ವ್ಯವಸ್ಥೆ ಅಲ್ಲ. ಈಗ ಕೋರ್ಟ್ ತೀರ್ಪನ್ನು ಮೀರಿನೇ ಈ ರೀತಿ ಸಾರಿಗೆ ನೌಕರರು ಮಾಡ್ತಾರೆ ಅಂತ ಈ ಒಂದು ಮುಷ್ಕರ ನಿಜಕ್ಕೂ ಒಳ್ಳೆಯದಲ್ಲ. ಆದರೂ ಕೂಡ ಮಾತುಕತೆ ಮುಖಾಂತರ ಇದನ್ನು ಯಾವ ರೀತಿ ರೂಪದಲ್ಲಿ ಬಗೆಹರಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೇವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. BJP ಮುಖಂಡರು ಶಾಸಕರ ಸತೀಶ್ ರೆಡ್ಡಿ ಅವರಿದ್ದಾರೆ. ಸತೀಶ್ ರೆಡ್ಡಿ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನನ್ನ ಜೊತೆ ಕಾರ್ಮಿಕ ಮುಖಂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಿಮ್ಮ ಜೊತೆ ಮಾತಾಡ್ತೀನಿ. ಮೈಸೂರಿನಿಂದಲೂ ಕೂಡ ನಮ್ಮ ಜೊತೆ ಕಾರ್ಮಿಕ ಮುಖಂಡರಿದ್ದಾರೆ. ಶಫಿ ಅಹಮದ್ ಅವರೇ, ನಿಮಗೂ ಕೂಡ ನಮ್ಮ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಶಫಿ ಅವರೇ. ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡ್ತೀನಿ. ಚರ್ಚೆ ಮುಂದುವರಿಸೋದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.